ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ವಿಡಿಯೋ ಎಲ್ಲ ರೈತ ಬಾಂಧವರಿಗೆ, ಯಾಕಂದರೆ ರೈತರಷ್ಟೇ ಸಾಲ ತೆಗೆದಿರ್ತಾರಂತನಲ್ಲ, ಎಲ್ಲರೂ ಸಾಲ ಅನಿವಾರ್ಯತೆ ಬಂದರೆ ತೆಗಿಯೋರೆ. ಆದರೆ ರೈತರು ಇಟ್ಟಂಥ ಸಹಕಾರಿ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಂಥ ಒಂದು ಸಾಲದ ರೂಪದಲ್ಲಿ ತೆಗೆದುಕೊಂಡಂಥ ಹಣವನ್ನು ಡಿ.ಕೆ. ಶಿವಕುಮಾರ್ ಅವರು ನಾನೇನಾದರೂ CM ಆದರೆ ಖಂಡಿತವಾಗ್ಲೂ ಸಾಲ ಮನ್ನಾ ಮಾಡೇ ಮಾಡ್ತೀನಿ ಅಂತ ಒಂದು ಆದೇಶ ಕೊಟ್ಟಿದ್ದರು ಜನತೆಗೆ. ಅದೇ ರೀತಿ ತಮ್ಮ ಆದೇಶದ ಮೇರೆಗೆ, ಜನತೆಯ ನಂಬಿಕೆ ಮೇರೆಗೆ ತಾವು CM ಆದ ಕೂಡಲೇ ಇದೊಂದು ಘೋಷಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಖುಷಿಕರ ವಿಷಯ ಅಂತ ಹೇಳ್ಬೋದು. ಬಡವರಿಗೆ ತೀರ್ಸೋಕ್ಕಾಗದೇ ಇರುವಂಥ ಸಾಲಗಳಿರ್ತವೆ. ತಮ್ಮ ಮಕ್ಕಳ ಎಜುಕೇಷನು ಅಥವಾ ಹೊಟ್ಟೆಪಾಡಿಗೆ ಅಥವಾ ಇನ್ನೇನಾಯ್ತಾರೋ ತಮ್ಮ ಆರೋಗ್ಯ ಸಮಸ್ಯೆ, ಮಕ್ಕಳ ಮದುವೆ, ಎಜುಕೇಷನ್ ಪ್ರತಿಯೊಂದೂ ಬಡತನದಲ್ಲಿ ನೀಗಿಸೋರಿಗೆ ಮಾತ್ರ ಆ ಜೀವನದ ಬೆಲೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಕೂಡ ಒಂದು ಮಧ್ಯಮ ಕುಟುಂಬದವರೇ. ನಾವು ತುಂಬ ಏನು ಶ್ರೀಮಂತರಲ್ಲ, ಇರೋಷ್ಟರಲ್ಲಿ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ತೊಡಲಿಕ್ಕೆ ಅಂತಾರಲ್ಲ, ಆ ಥರ ಇರುವಂಥ ಜೀವನದಲ್ಲಿ ಬೆಳೆದಂಥವ್ರು. ಕಷ್ಟ ಅಂದರೆ ಏನು ಅಂತ ಗೊತ್ತಿದ್ದವರು ಯಾವ ರೀತಿ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡು ಜೀವನನ ನಡೆಸ್ತಿರ್ತಾರೆ ಅನ್ನೋದನ್ನು ಕಣ್ಣಾರೆ ಕಂಡಂಥ ವ್ಯಕ್ತಿ. ಹೀಗಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಎಲ್ಲರಿಗೂ ಕೂಡ ತುಂಬ ಸಹಾಯವಾಗಿದೆ. ಎಷ್ಟೋ ಬಡ ರೈತರು, ಬಡ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಕೂಡ ಒಂದೊಂದು ಸತ ಒದಗಿ ಬರ್ತದೆ. ಅಂಥದ್ರಲ್ಲಿ ಇದೊಂದು ರೈತರ ಸಾಲ ಮನ್ನಾ ಮಾಡಿದ್ದಕ್ಕೆ ಎಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನು ನೆನೆಸಿ ಒಂದು ಜೀವನದಲ್ಲಿ ನೆನೆಸ್ಬೇಕಾಗಿರುವಂಥದ್ದು. ಯಾಕಂದರೆ ಬಡವರಿಗೆ ಅದೇ ದುಡ್ಡು ದೊಡ್ಡದಾಗಿರುತ್ತೆ. ಸಾಲ ತೀರ್ಸೋಕ್ಕೆ ಆಗ್ತಿರಲ್ಲ, ತಮ್ಮ ಜೀವನ ನಡೆಸೋದೇ ಕಷ್ಟದಲ್ಲಿದ್ದಾಗ ತೆಗೆದುಕೊಂಡು ಸಾಲನ ತೀರ್ಸೋಕ್ಕಾಗದೇ ಇರುವಾಗ ಇದೊಂದು ಮಹತ್ವದ ನಿರ್ಧಾರದಿಂದ ಅವರು ಖುಷಿಯಾಗಿ ಉಸಿರಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಆದಷ್ಟು ಬೇರೆದವ್ರಿಗೆ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ತಲುಪಲಿ. ದುಡುಕಿ ನಿರ್ಧಾರಗಳನ್ನ ಯಾರೂ ತೆಗೆದುಕೊಳ್ಬೇಡಿ. ದೇವರು ಹುಟ್ಟಿಸಿದಾನಂದರೆ ಹುಲ್ ಮೇಯಿಸಲ್ಲ ಅನ್ನೋ ಗಾದೆ ಮಾತಿದೆ. ಅದೇ ರೀತಿ ಕೈ ಕಾಲು ಗಟ್ಟಿ ಇರುವಾಗಲೇ ದುಡಿಬೋದು. ಯಾರೂ ಕೂಡ ಬೇಜಾರಾಗದೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಸಾಲನ 2 ಲಕ್ಷವರೆಗೆ ಮನ್ನಾ ಮಾಡಿದ್ದಾರೆ. ಇನ್ನೂ ಹೆಚ್ಚು ಸಾಲ ಇದ್ದವರು ದುಡಿದು, ಶಕ್ತಿ ಮೀರಿ ದುಡಿದು ನಿಮ್ಮ ಸಾಲಗಳನ್ನ ತೀರಿಸ್ಕೊಳ್ಳಿ, ಜೀವನನ ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.